ನಮಸ್ತೆ ಫ್ರೆಂಡ್ಸ್. ಪ್ರಥಮವಾಗಿ ನಮ್ಮ ಗುರುಗಳಾದ ಪತ್ರಿಜಿ ಗುರುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರನ್ನು ಈ ಮುಕ್ತ ಮನಸ್ಸು ವೇದಿಕೆಗೆ ಸ್ವಾಗತಿಸ್ತೇನೆ. ನಾನು ಧ್ಯಾನ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ನಿಮಗೆ. ನಾವು ಅನುಸರಿಸ್ತಾ ಇರುವಂಥ ಆನಾಪಾನಸತಿ ಧ್ಯಾನ ಅಂತ ಗೌತಮ ಬುದ್ಧರು 2000 ವರ್ಷಗಳ ಹಿಂದೆ ತಿಳಿಸಿದಂತಹ ಆನಾಪಾನಸತಿ ಧ್ಯಾನ. ಇದು ತುಂಬ ಸರಳ ವಿಧಾನ, ತುಂಬ ಸರಳವಾಗಿದೆ. 112, 113 ಧ್ಯಾನ ವಿಧಾನಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಇದು ಒಂದು ಧ್ಯಾನ ಪದ್ಧತಿ. ಇದು ತುಂಬ ಸರಳವಾದದ್ದು. ಎಲ್ಲರೂ ಸರಳವಾಗಿ ಇದನ್ನು ಮಾಡ್ತಕ್ಕಂತಹ ಒಂದು ವಿಧಾನವಾಗಿದೆ. ಆನಾಪಾನಸತಿ ಅಂದರೆ ನಾವು ಆನ ಅಂದರೆ ಒಳಗೋಗೋ ಉಸಿರು, ಅಪಾನ ಅಂದರೆ ಹೊರ ಬರುವಂತಹ ಉಸಿರು, ಸತಿ ಅಂದರೆ ಜೊತೆಲಿರೋದು. ನಾವು ಅದನ್ನು ಒಳ ಹೋಗುವ ಹೊರ ಬರುವ ಉಸಿರನ್ನು ನಾವು ಗಮನಿಸುತ್ತಾ ಇರೋದು. ಹೇಗೆ ಗಮನಿಸೋದು ಅಂತಂದರೆ ಅದು ಕೂಡ ತುಂಬ ಸರಳವಾಗಿದೆ. ಇಲ್ಲಿ ಯಾವುದೇ ಆಸನ ಅದು ಇದು ಅಂತ ಏನಿಲ್ಲ. ತುಂಬ ಸುಖಾಸನದಲ್ಲಿ ಕುಳಿತು ನಿಮಗೆ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ, ನಿಶ್ಶಬ್ದವಾದಂಥ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಯಾವುದೇ ಶಬ್ದ ಗಲಾಟೆ ಇರದೇ ಇರತಕ್ಕಂತಹ ಒಂದು ಸ್ಥಳದಲ್ಲಿ ದಿನದ ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ಯಾವುದೇ ಒಂದು ಸಮಯ ಇರಬೇಕು ಅಂತ ಏನಿಲ್ಲ. ಕೂತ್ಕೊಂಡು ನೀವು ಸುಖವಾದ ಚಪ್ಪಲಿ ಹಾಕ್ಕೊಂಡು ಈ 2 ಕೈಗಳನ್ನು ಈ ಥರ ಕ್ರಾಸ್ ಮಾಡಬೇಕು. ಓಕೆ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಬೇಕು. ಚೇರ್ ಮೇಲೆ ಕೂತ್ರೆ 2 ಕಾಲುಗಳನ್ನ ಈ ಥರ ಕ್ರಾಸಾಗಿ ಹಾಕ್ಕೋಬೇಕು ಅಷ್ಟೇ. ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಒಂದು ಸಾರಿ ದೇಹದ ಪ್ರತಿಯೊಂದು ಭಾಗವನ್ನು ಗಮನಿಸಿ ಹಗುರ ಮಾಡ್ಕೋಬೇಕು. ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಇರಬಾರ್ದು. ಅಂದರೆ ಅದು ಧ್ಯಾನಕ್ಕೆ ತೊಂದರೆ ಆಗಬಾರ್ದು. ನಾವು ಕೂತಂಥ ಒಂದು ಭಂಗಿ ತುಂಬ ಆರಾಮಾಗಿ ಸುಖದಾಯಕವಾಗಿರಬೇಕು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೋಬೋದು, ರಾತ್ರಿ ಹಾಸಿಗೆಗೆ ಹೋಗುವಾಗ ಮಾಡ್ಬೋದು, ಕೆಲಸ ಮುಗಿದ ನಂತರ ಮಾಡ್ಕೋಬೋದು. ದಿನದಲ್ಲಿ ಒಂದು 10 ನಿಮಿಷದಿಂದ ನೀವು ಸ್ಟಾರ್ಟ್ ಮಾಡಿ, ನಿಮಗೆ ಬದಲಾವಣೆ ಗೊತ್ತಾಗುತ್ತೆ. ಆರಾಮವಾಗಿ ಕೂತ್ಕೊಂಡು ನೀವೇನೂ ಮಾಡೋದು ಬೇಡ. ಆ ಉಸಿರಾಟವನ್ನು ಗಮನಿಸ್ತಾ ಕೂರಬೇಕಷ್ಟೆ. ಒಳಗೆ ಹೋಗ್ತಕ್ಕಂಥ ಹೊರಗೆ ಬರ್ತಕ್ಕಂಥ ಉಸಿರಾಟವನ್ನು ಗಮನಿಸ್ಬೇಕು. ಇಷ್ಟು ಸುಲಭವಾಗಿದೆ ಈ ವಿಧಾನ ಅಂತ ಅಂದರೆ ಇದು ಬುದ್ಧರು ನಮಗೆ ತಿಳಿಸಿದಂಥ ಅವರ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಈ ಮಾನವ ಕುಲ ಆನಂದದಿಂದ ಜೀವಿಸಬೇಕು ಅಂತ ಹೇಳೋದು ಅವ್ರದ್ದು ಒಂದು ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕೆ ಒಂದು ಅಡಿಪಾಯ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಈ ಒಂದು ಆನಾಪಾನಸತಿ ಧ್ಯಾನವನ್ನು ಅವರೇ ಸಹ ಇದನ್ನು ಕಂಡುಕೊಂಡು ಎಲ್ಲರಿಗೂ ತಿಳಿಸಿದಂತಹ ಒಂದು ವಿಧಾನ ಇದಾಗಿದೆ. ಅಲ್ಲಿ ನಾವು ಕೂತಾಗ ಒಂದು ವೈಜ್ಞಾನಿಕ ಕ್ರಿಯೆ ನಡೆಯುತ್ತೆ ನಮ್ಮ ದೇಹದಲ್ಲಿ. ಆಲೋಚನೆಗಳ ಮಟ್ಟ ಕಡಿಮೆ ಆಗುತ್ತದೆ. ಎಷ್ಟೋ ರೋಗ ರುಜಿನಗಳು ಕಡಿಮೆ ಆಗುತ್ತದೆ. ಎಷ್ಟೋ ಜನ ನಿದ್ದೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾರೆ. ನಾನು ಹೇಳ್ತೀನಿ, ಒಂದು 11 ದಿವಸ ನಾವು ಪ್ರಕೃತಿಗೆ ಏನಾದರೂ ನಮಗೆ ಎಲ್ಲದೂ ಕೊಟ್ಟಿದೆ, ನಮಗೆ ಗೊತ್ತಿಲ್ಲ. ಪ್ರಕೃತಿಲಿ ಎಲ್ಲದೂ ಸಿಗುತ್ತೆ, ನಮಗೆ ಯಾವುದೇ ರೀತಿಯ ಕೊರತೆಗಳಿಲ್ಲ. 11 ದಿವಸ ನೀವು ಪ್ರತಿದಿನ ಈ ಒಂದು ಅಭ್ಯಾಸವನ್ನು, ನಿಮಗೆ ಕೂರೋದಕ್ಕೆ ಕಷ್ಟ ಆಗ್ಬೋದು, ಆದರೂ ಸಹ ಬಿಡದೆ ಮಾಡಿ. ಇದರ ಒಂದು ನಿಮಗೆ ಪರಿಣಾಮ ನಿಮಗೆ ಗೊತ್ತಾಗುತ್ತೆ. ಈ ಧ್ಯಾನದ ಒಂದು ಶಕ್ತಿ ನಿಮಗೆ ಗೊತ್ತಾಗುತ್ತದೆ. ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಈ ಧ್ಯಾನ ಮಾಡೋದ್ರಿಂದ. ಆದರೆ ಧ್ಯಾನ ಮಾಡ್ತಾನೆ ಮಲಗೋದ್ರಲ್ಲಿ ಮುಗಿಸ್ಕೊಂಡು ನೀವು ಮಲಗಿದಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ನಮ್ಮ ಆರೋಗ್ಯದ ಸ್ಥಿತಿ ನಿಧಾನವಾಗಿ ಸುಧಾರಿಸ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಒಂದು ಉಲ್ಲಾಸಕರ ಒಂದು ಸ್ಥಿತಿ ಬರುತ್ತೆ. ಕೆಲವೊಬ್ಬರಿಗೆ ಯಾವುದರಲ್ಲೂ ಉತ್ಸಾಹನೇ ಇರೋದಿಲ್ಲ. ಅಂಥ ಒಂದು ಉತ್ಸಾಹ ನಮಗೆ ಬರುತ್ತೆ. ಮತ್ತು ಎಷ್ಟೋ ವರ್ಷಗಳಿಂದ ನಾವು ಕೆಲವೊಂದು ಆಲೋಚನೆಗಳು, ಒಂದು ಭಾವನೆಗಳನ್ನು ಹತ್ತಿಕ್ಕೊಂಡಿರ್ತೀವಿ, ಹೊರಗೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಿರೋದಿಲ್ಲ. ಅಂಥ ಒಂದು ಭಾವನೆಗಳೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಬ್ಲಾಕೇಜಸ್ಗಳಿರುತ್ತೆ ನಮ್ಮ ಮನಸ್ಸಿನಲ್ಲಿ. ಧ್ಯಾನ ಮಾಡೋದ್ರಿಂದ ಆ ಒಂದು ಬ್ಲಾಕೇಜಸ್ಗಳೆಲ್ಲ ಕಡಿಮೆ ಆಗುತ್ತೆ. ಕಣ್ಮುಚ್ಕೊಂಡು ಕೂತಾಗ ನಮಗೆ ಸಹಜವಾಗಿ ಬರೋ ಆಲೋಚನೆಗಳಿಗಿಂತ ಹೆಚ್ಚಿನ ಆಲೋಚನೆಗಳು ಬರ್ತವೆ. ಯಾರು ಕಣ್ಬಿಡೋದಾಗಲಿ, ಇನ್ನೊಂದು ಟೆನ್ಷನ್ ಮಾಡ್ಕೊಳ್ಳೋದಾಗಲಿ ಮಾಡೋದು ಬೇಡ. ಎಷ್ಟು ಆಲೋಚನೆಗಳು ಬರ್ತಾ ಇದೆಯೋ ಅದೆಲ್ಲ ಆಲೋಚನೆಗಳು ನಮ್ಮಿಂದ ದೂರ ಹೋಗ್ತಾ ಇರುತ್ತೆ. ಆ ಆಲೋಚನೆಗಳೆಲ್ಲ ಹೊರಗೆ ಹೋದಾಗೆ ನಮ್ಮ ದೇಹ ಹಗುರವಾಗುತ್ತೆ. ನಮ್ಮ ದೇಹದ ಕ್ರಿಯೆ ಸಹಜವಾಗಿ ನಡೆಯೋದಕ್ಕೆ ಶುರುವಾಗುತ್ತದೆ. ಕೆಲವೊಬ್ರು ಹೇಳ್ತಾರೆ, ಎಲ್ಲ ಡಾಕ್ಟರ್ಸ್ಗಳದ್ದು ಎಲ್ಲ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಅಂತ. ನಮ್ಮ ಆಲೋಚನೆಗಳಿಂದನೇ, ನಮ್ಮ ಟೆನ್ಷನ್ಗಳು ತೊಗೊಳೋದ್ರಿಂದನೇ ನಮಗೆಲ್ಲ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇರೋದು ಅಂತ ಇವಾಗೆಲ್ಲ ಡಾಕ್ಟರ್ಸ್ಗಳು
ಹೇಳೋದು. ಅಂತಹ ಒಂದು ಆಲೋಚನೆಗಳು ಈ ಧ್ಯಾನಕ್ಕೆ ಕೂತಾಗ ನಮ್ಮಿಂದ ಹೊರಗಡೆ ಹೋಗ್ತವೆ. ಆದಷ್ಟು ಇದು ನಮಗೆ ಪ್ರಕೃತಿ ಕೊಟ್ಟಿರುವಂಥ ಒಂದು ಕೊಡುಗೆ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನೀವು ಪ್ರಯತ್ನ ಪಡಿ. ದಿನದಲ್ಲಿ ಒಂದು 10 ನಿಮಿಷ, ಯಾವ ವಯಸ್ಸಿನವರಾದರೂ ಪರವಾಗಿಲ್ಲ, ಎಂಥ ಕಾಯಿಲೆ ಇರೋರಾದರೂ ಪರವಾಗಿಲ್ಲ, ಅವರಿಗೆ ಒಂದು ರಿಲೀಫ್ ಸಿಗುತ್ತೆ, ಒಂದು ಸಮಾಧಾನ ಅನ್ನೋದು ಸಿಗುತ್ತೆ. ಅಷ್ಟು ಸಿಕ್ಕರೆ ಸಾಕಲ್ವ ನಮಗೆ. ಒಂದು ಆರೋಗ್ಯ, ಒಂದು ನೆಮ್ಮದಿ ಬೇಕು, ಐಶ್ವರ್ಯನೂ ಬೇಕು ಜೀವನದಲ್ಲಿ, ಆರೋಗ್ಯನೂ ಬೇಕು, ಹಣ ಕೂಡ ಒಂದು ಶಕ್ತಿನೇ. ಈ ಎಲ್ಲದನ್ನು ನಾವು ಅನುಭವಿಸ್ಬೇಕು ಅಂತ ಅಂದರೆ ಸುಖ ದುಃಖ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಇದ್ದದ್ದೇ. ಇಂಥವುಗಳನ್ನೆಲ್ಲ ನಾವು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗಬೇಕಂದ್ರೆ ಒಂದು ಒಳ್ಳೆಯ ಒಂದು ಗುಣನ ನಾವು ಒಳ್ಳೆಯ ಒಂದು ವ್ಯವಸ್ಥೆನ ನಾವು ಜೀವನಕ್ಕೆ ಅಳವಡಿಸ್ಕೋಬೇಕು. ಅಂಥದ್ರಲ್ಲಿ ನಮ್ಗೆ ತುಂಬ ಸುಲಭವಾಗಿ ಸಿಕ್ಕಿರೋದು ಅಂತ ಅಂದರೆ ಈ ಧ್ಯಾನನ ಎಲ್ಲರೂ ಅಳವಡಿಸ್ಕೋತೀರಾ ಅಂತ ನಾನು ಇಚ್ಛೆ ಪಡ್ತೀನಿ. ಆದಷ್ಟು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಈಗ ಇದನ್ನು ಅಳವಡಿಸ್ಕೊಂಡವರು ನಿಮಗೆ 11 ದಿವಸ ನೀವು ತಪ್ಪದೇ ಮಾಡಿ. ನೀವು ಯಾವುದಾದ್ರೂ ಸಮಯದಲ್ಲಿ ಮಾಡಿ, ಇಂಥ ಸಮಯದಲ್ಲಿ ಅಂತನಲ್ಲ, ನಿಮಗೆ ಒಂದು ಸ್ವಲ್ಪ ಆದರೂ ಒಂದು 10% ಆದರೂ ನಿಮ್ಮಲ್ಲಿ ಬದಲಾವಣೆ ಬರುತ್ತೆ. ಅದೇ ಸಾಕು ನಿಮಗೆ ಒಂದು ಉತ್ಸಾಹ ಕೊಡೋದಕ್ಕೆ. ಜೀವನ ಪರ್ಯಂತ ಮಾಡಿ, ನಿಮಗೋಸ್ಕರ ನೀವು ಮಾಡಿ, ನಿಮ್ಮ ದೇಹದ ಆರೋಗ್ಯಕ್ಕೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ, ನಿಮ್ಮ ಖುಷಿಗೋಸ್ಕರ ಮಾಡಿ. ಏನು ಧ್ಯಾನ ತುಂಬ ವಯಸ್ಸಾದ್ಮೇಲೆ ಮಾಡೋದು ಅಂತ ತುಂಬ ಜನ ಈ ಥರ ಕಾಲು ಎಳಿತಾರೆ. ಹಾಗೆಲ್ಲ ಏನೂ ಅಂದ್ಕೋಬೇಡಿ. ಯಾರಿಂದಲೂ ನಮ್ಮನ್ನು ಉದ್ಧಾರ ಮಾಡಿ, ನಮ್ಮ ಉದ್ಧಾರ ನಮ್ಮ ಒಳಗಡೆಯಿಂದನೇ ಆಗಬೇಕು. ನಮ್ಮ ಖುಷಿಗೆ ಏನೇನು ಬೇಕೋ ಅದನ್ನು ನಾವೇ ಮಾಡ್ಕೋಬೇಕು, ಬೇರೆಯವ್ರ ಕಡೆಯಿಂದ ಆಗೋದಿಲ್ಲ. ಸೊ ನೀವು ಧ್ಯಾನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಆರಾಮವಾಗಿ ಒಂದು ಸ್ಥಿರ ಸುಖ ಆಸನ, ಒಂದು ಸುಖವಾದ ಆಸನದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು 2 ಕೈಗಳನ್ನು ಫಿಂಗರ್ಸ್ಗಳನ್ನು ಲಾಕ್ ಮಾಡಿಕೊಂಡು ಚಪ್ಪಲಿ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಉಸಿರಾಟವನ್ನು ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ಕೂರಿ. ಮೆಡಿಟೇಷನ್ ಮ್ಯೂಸಿಕ್ ಅಂತ ಯೂಟ್ಯೂಬಲ್ಲಿ ಬೇಕಾದಷ್ಟು ಬರುತ್ತೆ. ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ಉಸಿರಾಟವನ್ನೇ ಗಮನಿಸ್ತಾ ಇರಿ. ಯಾವುದೇ ಆಲೋಚನೆಗಳು ಬಂದರೂ ಸಹ ನೀವು ಕಣ್ಣು ತೆರೆಯೋದು ಏನೂ ಬೇಡ. ಅದು ನಮ್ಮ ಆಲೋಚನೆಗಳು ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ನಿಧಾನವಾಗಿ ದಿನಕ್ಕೆ ನಮಗೆ ದೇಹ ಹಗುರ ಆಗಿ ಫೀಲ್ ಆಗುತ್ತೆ. ಇದು ಕೆಲವೊಂದು ಅನುಭವಗಳು ಬರುತ್ತೆ. ಹಾಗೆ ಕೆಳಗಡೆ ಚೇರಲ್ಲಿ ಕೂತಿದ್ರೆ 2 ಕಾಲುಗಳನ್ನು ಈ ಥರ ಕ್ರಾಸ್ ಮಾಡಬೇಕು ಅಷ್ಟೇ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಈ ಧ್ಯಾನಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತೀನಿ ನಾನು. ತುಂಬ ಒಳ್ಳೆಯ ಧ್ಯಾನ, ಎಲ್ಲರೂ ಅಳವಡಿಸ್ಕೊಂಡು ಎಲ್ಲರೂ ಆನಂದವನ್ನು ಅನುಭವಿಸ್ಬೇಕನ್ನೋದೇ ನಂದು ಆಸೆ ಆಗಿದೆ. ಹಾಗೆ ನಾನು ನ್ಯೂ ಏಜ್ ಸ್ಪಿರಿಚುವಲ್ ಮೂಮೆಂಟ್ ವೇದಿಕೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಾನು ನಿಮ್ಮ